450 ಕೋಟಿ ರೂಪಾಯಿಯ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟಿಗರ ಅನೇಕರು ಇದೀಗ ಅರೆಸ್ಟ್ ಆಗುವ ಭೀತಿಯಲ್ಲಿದ್ದಾರೆ. ಕ್ರಿಕೆಟಿಗರು 450 ಕೋಟಿ ರೂಪಾಯಿಗಳ ಚಿಟ್ ಫಂಡ್ ಸ್ಕ್ಯಾಮಲ್ಲಿ ಇವ್ರು ಯಾಕಪ್ಪ ಸಿಕ್ಕಾಕೊಂಡ್ರು, ಇವ್ರಿಗೂ ಅದಕ್ಕೂ ಏನು ಸಂಬಂಧ ಅಂತ ನೋಡಿದಾಗ ಗುಜರಾತ್ ಟೈಟನ್ಸ್ ತಂಡದ 4 ಕ್ರಿಕೆಟಿಗರ ಬಂಧನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಶುಭ್ಮನ್ ಗಿಲ್, ಭಾರತದ ಪ್ರಸಿದ್ಧ ಆಟಗಾರ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ರಾಹುಲ್ ತೆವಾಟಿಯಾ, ಮೋಹಿತ್ ಶರ್ಮಾ, ಇಷ್ಟು ಜನರಿಗೆ ಇದೀಗ ಬಂಧನದ ತೂಗುಗತ್ತಿ ತೂಗ್ತಾ ಇದೆ ನೆತ್ತಿಯ ಮೇಲೆ. ಈ 4 ಕ್ರಿಕೆಟಿಗರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದೊಂದು ಇಂಟ್ರೆಸ್ಟಿಂಗ್ ವಿಚಾರ. ಇದು ಇವರಿಗೆ ಸಮನ್ಸ್ ಅಂತೂ ಈಗ ಆಲ್ರೆಡಿ ಹೋಗಿದೆ. ಸೇಡ್ ಇದೀಗ ರೆಡಿ ಮಾಡ್ಕೊಳ್ತಾ ಇದೆ, ಅರೆಸ್ಟ್ ಮಾಡಬೇಕಾ, ವಿಚಾರಣೆ ಮಾಡಬೇಕಾ ಅಂತ ಹೇಳಿ. ಇವರು ಗ್ರಾಹಕರಿಗೆ ಹೂಡಿಕೆ ಹಣ ಹಿಂದಿರುಗಿಸುವಲ್ಲಿ ಒಂದು ಚಿಟ್ ಫಂಡ್ ಒಂದು ಕಡೆ ವಿಫಲವಾಗುತ್ತೆ. ಒಂದು ಚಿಟ್ ಫಂಡ್ ಇರುತ್ತೆ, ಗ್ರಾಹಕರಿಂದ ಹಣ ತೊಗೊಂಡಿರ್ತಾರೆ ಅವರು, ಮತ್ತೆ ಗ್ರಾಹಕರಿಗೆ ವಾಪಸ್ ಕೊಡಬೇಕಲ್ಲ, ಅದು ವಾಪಸ್ ಕೊಟ್ಟಿಲ್ಲ ಅವರು. ಅದಕ್ಕೂ ಈ ಕ್ರಿಕೆಟಿಗರಿಗೂ ಏನಪ್ಪ ಸಂಬಂಧ ಅಂತ ನೋಡಿದ್ರೆ ಯೋಜನೆಯ ಮಾಸ್ಟರ್ ಮೈಂಡ್ ಭೂಪೇಂದ್ರ ಸಿಂಗ್ ಝಾಲಾ ಇದೀಗ ವಿಚಾರಣೆ ಆಗ್ತಾ ಇದೆ. ಇವನೇನು ಮಾಡೋದು, ಏಜೆಂಟ್ಗಳನ್ನ ನೇಮಕ ಮಾಡಿಕೊಳ್ಳೋದು. ಬ್ಯಾಂಕ್ಗಳ ಮೂಲಕವಾಗಿ 6,000 ಕೋಟಿ ರೂಪಾಯಿಗಳ ವಹಿವಾಟನ್ನು ಮಾಡಿದ್ದಾನೆ. ಆದರೆ ಇಷ್ಟೊಂದು ವಹಿವಾಟಾಯಿತು, ದುಡ್ಡು ಜನಗಳದ್ದೇ, ಇನ್ವೆಸ್ಟ್ ಮಾಡೋರಿಗೆ ವಾಪಸ್ ಕೊಡಬೇಕು, ಅದರಲ್ಲಿ ವಿಫಲ ಆದ ಅಥವಾ ಅವರು ಕೊಡಲಿಲ್ಲ ಇವನು. ಭೂಪೇಂದ್ರ ಸಿಂಗ್ ಈ ಚಿಟ್ ಫಂಡ್ ಹಗರಣದಲ್ಲಿ 1.9 ಕೋಟಿ ರೂಪಾಯಿನ ಹೂಡಿಕೆ ಮಾಡಿರೋದು ಶುಭ್ಮನ್ ಗಿಲ್. ಬೇರೆ ಆಟಗಾರರು ಕೂಡ ಹೂಡಿಕೆ ಮಾಡಿರಬೇಕು, ಒಂದಲ್ಲ ಒಂದು ಥರ ಪಾತ್ರ ಇರಬೇಕು. ಆ ಕಾರಣದಿಂದಾಗಿ 4 ಜನ ಇದೀಗ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ.